60,000 ಸಾಗರ ಪುತ್ರರನ್ನ ಕಪಿಲ ಮುನಿ ತನ್ನ ಕಣ್ಣಿನಿಂದ ಭಸ್ಮ ಮಾಡಿದ್ದು ಯಾಕೆ? ರಾಜ ಭಗೀರಥ ದೇವಗಂಗೆಯನ್ನ ಈ ಭೂಮಿ ಮೇಲೆ ಹೇಗೆ ತಂದನು? ಶಿವ ತನ್ನ ಜಡೆಯಲ್ಲಿ ಗಂಗಾದೇವಿಯನ್ನ ಬಂಧಿಸಿದ್ದು ಯಾಕೆ? ಶಿವ ಮತ್ತು ಗಂಗಾದೇವಿಯ ಚರಿತ್ರೆ ನಿಮಗೆ ಗೊತ್ತಿಲ್ಲ ಅಂದ್ರೆ, ಶಿವಪುರಾಣ ಭಾಗ 12 ನೀವು ನೋಡಿಲ್ಲ ಅಂದ್ರೆ, ಶಿವಪುರಾಣದ ಎಲ್ಲಾ ಭಾಗಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆದಷ್ಟು ಈ ಶಿವಪುರಾಣದ ಎಲ್ಲ ವಿಡಿಯೋವನ್ನು ನೋಡಿ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ತರಹ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಒಂದಾನೊಂದು ಕಾಲದಲ್ಲಿ ಹಿಮಾಲಯದ ಗಡಿಯಲ್ಲಿರುವ ಎತ್ತರದ ದೇವದಾರು ಪರ್ವತ ಮರಗಳು ಮತ್ತು ಹಿಮನದಿ ಜಲಪಾತಗಳನ್ನು ಹೊಂದಿರುವ ಸುಂದರವಾದ ಕಾಡಿನಲ್ಲಿ ಭೃಗು, ಮರೀಚಿ, ಅಂಗಿರಸ ಮುಂತಾದ ಮಹರ್ಷಿಗಳು ಆಶ್ರಮಗಳಲ್ಲಿ ವಾಸಿಸುತ್ತಿದ್ದರು. ಮಹಾ ತಪಸ್ಸು ಮತ್ತು ಯಜ್ಞಗಳನ್ನು ಮಾಡುತ್ತಿದ್ದರು ಮತ್ತು ತಮ್ಮ ಪತ್ನಿಯರೊಂದಿಗೆ ಸಂತೋಷದಿಂದ ಬದುಕುತ್ತಿದ್ದರು. ಆ ಋಷಿಗಳ ಮಹಾ ತಪಸ್ಸಿನ ಕಾರಣದಿಂದಾಗಿಯೇ ಲೋಕದಲ್ಲಿ ಅತ್ಯಂತ ಸುಂದರಿಯರಾದ ಅವರ ಪತ್ನಿಯರು ಅತ್ಯಂತ ಪರಿಶುದ್ಧ ಪಾತಿವ್ರತೆಯರಾಗಿದ್ದರೆಂದು ಮತ್ತು ಇತರ ಪುರುಷರು ಅವರನ್ನು ಸಮೀಪಿಸಿದರೆ ಅವರು ಬೂದಿಯಾಗುತ್ತಾರೆ ಮತ್ತು ತ್ರಿಮೂದಿಗಳು ಕೂಡ ಅವರ ತಪಸ್ಸಿನ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ ಅಂತ ಅಹಂಕಾರ ಪಡುತ್ತಿದ್ದರು. ಆ ಋಷಿಗಳು ತಮ್ಮ ತಪಸ್ಸಿನ ಬಗ್ಗೆ ಹೆಮ್ಮೆ ಪಡುತ್ತಾ ಜೋರಾಡಿ ಮಾತನಾಡುತ್ತಿದ್ದರು. ನಾರದರು ಕೈಲಾಸಕ್ಕೆ ಹೋಗಿ ಪಾರ್ವತಿ ಮತ್ತು ಶಿವನಿಗೆ ಇದರ ಬಗ್ಗೆ ತಿಳಿಸಿದರು. ಅಷ್ಟರಲ್ಲಿ ಎಲ್ಲ ಋಷಿಗಳು ತಮ್ಮ ಪತ್ನಿಯರನ್ನು ಮನೆಯಲ್ಲಿಯೇ ಬಿಟ್ಟು ಒಂದು ದೊಡ್ಡ ಯಜ್ಞವನ್ನು ಮಾಡಲು ಒಟ್ಟಿಗೆ ಹೊರಟರು. ಆ ಸಮಯವನ್ನು ನೋಡಿ ಶಿವ ಭಿಕ್ಷುಕನ ವೇಷ ಧರಿಸಿ ಒಂದು ಕೈಯಲ್ಲಿ ಗಾಂಜಾಭಂಗಿ ಮತ್ತು ಸುರಾಪಾನದ ಬಾಟಲಿಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡು ಹುಚ್ಚನಂತೆ ತೂಗಾಡುತ್ತಾ ಭಿಕ್ಷೆ ಬೇಡಲು ಪ್ರಾರಂಭಿಸಿದನು. ಋಷಿಯ ಪತ್ನಿಯರು ಅವನನ್ನು ನೋಡಿ ಮೋಹಗೊಂಡು ಸಂತೋಷಪಟ್ಟರು ಮತ್ತು ಅವನನ್ನು ಹಿಂಬಾಲಿಸುತ್ತಾ ಅವನೊಂದಿಗೆ ನೃತ್ಯ ಮಾಡುತ್ತಾ ಮತ್ತು ಹಾಡುತ್ತಾ ಕಾಡಿನಾದ್ಯಂತ ಸಂಚರಿಸಿದರು. ನಾರದನು ಯಜ್ಞಪೀಠದಲ್ಲಿದ್ದ ಋಷಿಗಳ ಬಳಿಗೆ ಹೋಗಿ, ಆ ಭಿಕ್ಷುಕ ಅಲ್ಲಿರುವ ನಿಮ್ಮ ಸಂಸಾರಗಳನ್ನು ನಾಶ ಮಾಡುತ್ತಿದ್ದಾನೆ ಎಂದು ತಣ್ಣಗೆ ಹೇಳಿ ಅಲ್ಲಿಂದ ಜಾರಿದನು. ಋಷಿಗಳು ಆತುರದಿಂದ ದಾರುಕ ಕಾಡಿಗೆ ಓಡಿ ನಕ್ಷತ್ರಗಳ ತಾರೆಗಳ ಮಧ್ಯೆ ಇರುವ ಚಂದ್ರನ ಹಾಗೆ ಇರುವ ಶಿವನನ್ನ ನೋಡಿ, ನೀನು ಯಾರು ಎಂದು ಅವರು ಗದರಿಸಿದರು. ನನ್ನ ಹೆಸರು ಚಿದಂಬರ ಸುಂದರೇಶ್ವರ ಎಂದು ಭಿಕ್ಷುಕ ಹೇಳಿದರು. ನಿಮ್ಮ ವೃತ್ತಿ ಏನು ಎಂದು ಋಷಿಗಳು ಕೇಳಿದರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಶಿವನು ತನ್ನ ಭಿಕ್ಷಾಪಾತ್ರೆ ಮತ್ತು ಸುರಾಪಾತ್ರೆಯನ್ನು ಎತ್ತಿ ತೋರಿಸಿ, ಕೆಲಸ ಇಲ್ಲದವರಿಗೆ ಯಾವುದೋ ಕೆಲಸ ಕೊಡಿಸುವುದೇ ನನ್ನ ಕೆಲಸ ಎಂದನು. ನಿನ್ನ ಪುರುಷತ್ವವು ಬೂದಿಯಾಗಿ ಮತ್ತು ಕಲ್ಲಾಗಿ ಬದಲಾಗಲಿ ಎಂದು ಋಷಿಗಳು ಶಾಪ ಕೊಟ್ಟರು. ನನಗದೇನೋ ಹೊಸದಲ್ಲ ಬಿಡಿ ಅಂತ ಹೇಳುತ್ತಾ ಶಿವ ತಮಾಷೆ ಮಾಡಿದ. ಋಷಿಗಳು ಅಭಿಚಾರ ಹೋಮವನ್ನು ಮಾಡಿ ಹೋಮಕುಂಡದಿಂದ ಅಪಸ್ಮಾರ ಅನ್ನೋ ಅಜ್ಞಾನ, ಕತ್ತಲೆಯ ಕೃತ್ಯಭೂತ ಎಂಬ ರಾಕ್ಷಸನನ್ನು ಶಿವನ ಮೇಲೆ ಬಿಟ್ಟರು. ಶಿವನು ಆ ಮಾಯೆಯನ್ನು ತನ್ನ ಬಲಗಾಲಿನ ಕೆಳಗೆ ತುಳಿದು ಎಡಗಾಲನ್ನು ಎತ್ತಿ ನೃತ್ಯ ಮಾಡತೊಡಗಿದನು. ಋಷಿಗಳು ಹೇಮಕುಂಡದಿಂದ ಭಯ ಎಂಬ ದೈತ್ಯ ಹುಲಿಯನ್ನು ತಂದು ಶಿವನ ಮೇಲೆ ಬಿಟ್ಟರು. ಶಿವನು ಅದನ್ನು ಕತ್ತರಿಸಿ ಹುಲಿಯ ಚರ್ಮವನ್ನು ತನ್ನ ದೇಹದ ಮೇಲೆ ಧರಿಸಿಕೊಂಡ. ಋಷಿಗಳು ಮಹಾಪಾಪಗಳು ಎಂಬ ವಿಷಕಾರಿ ಹಾವುಗಳನ್ನು ಶಿವನ ಮೇಲೆ ಎಸೆದರು. ಶಿವನು ಆ ಹಾವುಗಳನ್ನು ಆಭರಣಗಳಾಗಿ ಧರಿಸಿದನು. ಋಷಿಗಳು ಮಂತ್ರಗಳ ಪಠಣದ ಮೂಲಕ ಚಿತ್ತಚಾಂಚಲ್ಯ ಎಂಬ ಒಂದು ರೀತಿಯ ಮೋಹತಂತ್ರವನ್ನು ಶಿವನ ಮೇಲೆ ಎಸೆದರು. ಶಿವ ಅದನ್ನು ಚಿಕ್ಕ ಜಿಂಕೆಯಾಗಿ ಪರಿವರ್ತಿಸಿ ತನ್ನ 2 ಬೆರಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡನು. ಋಷಿಗಳು ಪ್ರಳಯದ ಬೆಂಕಿಯನ್ನು ಹೊತ್ತಿಸಿ ಶಿವನ ಮೇಲೆ ಎಸೆದರು. ಶಿವನು ಆ ಬೆಂಕಿಯನ್ನು ಹೂವಿನ ಬುಟ್ಟಿಯಂತೆ ಕೈನಲ್ಲಿ ಹಿಡಿದನು. ಆಗ ಕೂಡ ಶಿವನನ್ನು ಅರಿಯದ ಋಷಿಗಳು ದೊಡ್ಡ ಜ್ವಾಲೆಗಳನ್ನು ಶಿವನ ಮೇಲೆ ಎಸೆದರು. ಆ ಜ್ವಾಲೆಗಳು ಶಿವನ ಸುತ್ತಲೂ ಒಂದು ಉಂಗುರವನ್ನು ರೂಪಿಸಿದವು. ಮಾಯೆಯನ್ನು ನಾಶ ಮಾಡುತ್ತಿದ್ದ ನಟರಾಜ ಶಿವನ ನೃತ್ಯವನ್ನು ನೋಡೋದಕ್ಕೆ ಪಾರ್ವತಿ, ವಿಘ್ನೇಶ್ವರ, ಕುಮಾರಸ್ವಾಮಿ, ನಂದಿ, ಭೃಂಡ್ರಿ ಮತ್ತು ಇತರ ದೇವತೆಗಳು ಬಂದರು. ಶಿವ ಜಗದಾಂಬಳ ಮುಂದೆ ಆನಂದದಿಂದ ತಾಂಡವವಾಡುತ್ತಿರುವಾಗ ಎಲ್ಲ ದೇವತೆಗಳು ಬಂದು, ರಾಗಬದ್ಧವಾಗಿ ವಿಷ್ಣು ಮೃದಂಗವನ್ನು ಬಾರಿಸುತ್ತಿದ್ದರೆ ಸರಸ್ವತಿ ವೀಣೆಯನ್ನು ಮೀಟಿ ಇಂದ್ರ ಕೊಳಲನ್ನು ಓದತೊಡಗಿದನು. ಬ್ರಹ್ಮ ತಾಳವನ್ನು ಹಿಡಿದು ಲಯ ಮಾಡಿದ. ಋಷಿಗಳು ಪ್ರಜ್ಞೆ ಮರಳಿ ಪಡೆದು ಸಾಮವೇದವನ್ನು ಪಠಿಸುತ್ತಿದ್ದರೆ ನಾರದ ದೇವ ಗಾಂಧಾರ ಗಾನವನ್ನು ಹಾಡಿದರು.
ಭೃಂಗೀಶ್ವರನು ಧಮರುಕವನ್ನು ನುಡಿಸಿದನು ಮತ್ತು ನಂದೀಶ್ವರನು ಭೇರಿಯನ್ನು ನುಡಿಸಿದನು. ಕುಮಾರಸ್ವಾಮಿಯು ತೂರ್ಯನಾದವನ್ನು ನುಡಿಸಿದನು. ಶಿವತಾಂಡವವನ್ನು ನೋಡುತ್ತಿರುವಾಗ ವಿಘ್ನೇಶ್ವರನು ಉತ್ಸುಕನಾಗಿ ನೃತ್ಯ ಮಾಡಲು ಪ್ರಾರಂಭಿಸಿದನು. ಅವನ ವಾಹನವಾದ ಮೂಷಿಕವು ನೃತ್ಯ ಮಾಡಿತು. ನೃತ್ಯ ಶಿವ, ರಾಗ ವಿಷ್ಣು, ಲಯ ಬ್ರಹ್ಮ, ಜಗಲೀಲೆ ನೃತ್ಯವಾಗಿ ಶಿವಲೀಲೆ ಸಾಗುತ್ತಿರಲಿ. ಆ ನೃತ್ಯವನ್ನು ನೋಡಿದ ಭರತಮುನಿ ನಟರಾಜ ಶಿವನನ್ನು ನೃತ್ಯದ ಪರಮದೇವತೆಯಾಗಿ ಮಾಡಿ ಭರತಶಾಸ್ತ್ರ, ನಾಟ್ಯವೇದವನ್ನು ಬರೆದರು. ಇದು ಮುಂದೆ ಭರತನಾಟ್ಯವಾಯಿತು. ಭರತನಾಟ್ಯ ಎಂಬ ಹೆಸರಿನಲ್ಲಿಯೇ ಈ ಕಲೆಯ ತಿರುಳಿದೆ. ಭಾವ, ಮುಖದ ಅಭಿವ್ಯಕ್ತಿ ಮತ್ತು ಭಾವನೆಗಳು, ರಾಗ, ಸಂಗೀತ ಮತ್ತು ಸ್ವರಗಳ ಲಯ, ತಾಳ, ನೃತ್ಯದ ಲಯಬದ್ಧ ಗತಿ. ಇದಿಷ್ಟು ಶಿವಪುರಾಣ 13ನೇ ಭಾಗ. ಮುಂದಿನ ಭಾಗಕ್ಕೋಸ್ಕರ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.